ಹಾಯ್ ಫ್ರೆಂಡ್, ಎಲ್ಲರಿಗೂ ನಮಸ್ತೆ. ಎಲ್ಲರೂ ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ ಅಂದ್ಕೊಂಡಿದ್ದೀನಿ. ಇವತ್ತು ಶುಕ್ರವಾರ ಅಲ್ವಾ. ನಾನು ಶುಕ್ರವಾರ ಯಾವಾಗೂ ಎಲ್ಲ ಕಲರ್ ಬಟ್ಟೆನೇ ಹಾಕೋದು. ಯಾಕಂದರೆ ನಾನು ಓಂ ಶಕ್ತಮ್ಮನ ಭಕ್ತಳು. ಅಮ್ಮನ ಪೂಜೆ ಮಾಡ್ತೀನಿ ಶುಕ್ರವಾರ ನಾನು ಏನು ಪೂಜೆ ಮಾಡಿ ಏನು ಬೇಡ್ಕೊಂಡ್ರು ಆಗುತ್ತೆ. ಅದು ನನಗೆ ನಿಜ ಆಗಿದೆ, ಅದು ನಂಬಿಕೆ ಆಗಿದೆ. ನನ್ನ ಅಣ್ಣವ್ರಿಗೆ ಅಕ್ಕನವ್ರಿಗೆ ಎಲ್ಲರಿಗೂ ನಮಸ್ತೆ. ಒಳ್ಳೆ ಕಮೆಂಟ್ಗಳು ಹಾಕೋರಿಗೆ ಒಳ್ಳೇದು ಮಾಡಲಿ, ಬ್ಯಾಡ್ ಕಮೆಂಟ್ಗಳು ಹಾಕೋರಿಗೆ ಕೆಟ್ಟದ್ದು ಮಾಡಲಿ ಅಂತ ಇವತ್ತು ಅಮ್ಮಂತ ಬೇಡ್ಕೊತಾ ಇದ್ದೀನಿ. ಯಾಕಂದರೆ ನಾನು ಒಬ್ರಿಗೆ ಬ್ಯಾಡ್ ಕಮೆಂಟ್ ಹಾಕಿರೋಳಲ್ಲ, ಒಬ್ರಿಗೆ ಕೆಟ್ಟದ್ದು ಮಾಡಿರೋಳಲ್ಲ. ಆದರೆ ನನಗೆ ಈ ನಡುವೆ ತುಂಬ ವರ್ಷದಿಂದ ಇನ್ಸ್ಟಾಗ್ರಾಮ್ ಆಗಿರೋರು ಆಗ್ತಾಯಿಲ್ಲ ಫ್ರೆಂಡ್. ಇವಾಗ ನಾನು ಬ್ಯಾಡ್ ಕಮೆಂಟ್ ಹಾಕ್ಬೇಕಂತಾನೆ ಬರ್ತಾಯಿದ್ದಾರೆ. ನಾನು ಬೈಯಲ್ಲ ಅವ್ರನ್ನ. ಯಾಕಂದರೆ ಮೊಬೈಲ್ ಅವ್ರದ್ದು, ಕೈ ಅವ್ರದ್ದು. ನಾನು ಬೈಯಲ್ಲ. ಆ ಓಂ ಶಕ್ತಿ ಅಮ್ಮನೇ ಅವ್ರಿಗೆ ಶಿಕ್ಷೆ ಕೊಡ್ತಾಳೆ. ಯಾಕೆ ಹೇಳು? ಎಲ್ಲರೂ ಒಂದೇ ಥರ ಇರ್ತಾರೆ ಅಂದ್ಬಿಟ್ಟು ಅವ್ರು ಬ್ಯಾಡ್ ಕಮೆಂಟ್ಗಳು ಹಾಕ್ತಾಯಿದ್ದಾರೆ. ಆದರೆ ಎಲ್ಲರೂ ಒಂದೇ ಥರ ಇರಲ್ಲ. ದೇವ್ರನ್ನ ನಂಬ್ಕೊಂಡಿರೋರು ಇರ್ತಾರೆ, ತಂದೆ ತಾಯಿ ನಂಬ್ಕೊಂಡಿರೋರು ಇರ್ತಾರೆ, ಅಣ್ಣ ತಮ್ಮಂದ್ರು ನಂಬ್ಕೊಂಡಿರೋರು ಇರ್ತಾರೆ. ಆದರೆ ನಾನು ನಂಬ್ಕೊಂಡಿರೋ ದೇವ್ರನ್ನ. ನಾನು ದೇವ್ರನ್ನೂ ನಂಬಿದ್ದೀನಿ, ನಾನು ಕರ್ನಾಟಕ ಜನನೂ ನಂಬಿದ್ದೀನಿ. ಇವತ್ತು ನಾನು ಕಷ್ಟ ಬಂದರೂ ಕರ್ನಾಟಕ ಜನ ದೇವರೇ, ನಾನು ಸುಖ ಬಂದರೂ ಕರ್ನಾಟಕ ಜನ ದೇವರೇ. ಆದರೆ ಕರ್ನಾಟಕ ಜನ ಎಲ್ಲರೂ ಆ ಥರ ಇಲ್ಲ. ಯಾರೋ ಸ್ವಲ್ಪ ಜನ ಈ ನಡುವೆ ಉಟ್ಕೊಂಡಿದ್ದಾರೆ ಫ್ರೆಂಡ್. ನಾನು ಮಾಲೆ ಹಾಕಿದ್ದಾಗೂ ನನಗೆ ಬ್ಯಾಡ್ ಕಮೆಂಟ್ ಕೊಟ್ಟಿದ್ದರು. ಆವಾಗೂ ನಾನು ಕರ್ನಾಟಕ ಜನಕ್ಕಾಗಲಿ ನನ್ನ ಪಾಲರ್ಕಾಗಲಿ ಹೇಳಲಿಲ್ಲ. ಆದರೆ ಇವಾಗೂ ಬ್ಯಾಡ್ ಕಮೆಂಟ್ಗಳು ಹಾಕ್ತಾಯಿದ್ದಾರೆ. ಅದೇನೇ ಇರಲಿ, ಆ ಓಂ ಶಕ್ತಿ ಅಮ್ಮನೇ ಅವ್ರಿಗೆ ನೋಡ್ಕೊತಾಳೆ. ನನ್ನ ಪಾಲರ್ಸ್ಗಳಿದ್ದಾರೆ, ನನ್ನ ಕರ್ನಾಟಕ ಜನ ಇದ್ದಾರೆ, ನೀವೇ ನೋಡ್ಕೊಳ್ರಿ. ಯಾಕಂದ್ರೆ ನಾನು ಓದಿಲ್ಲ. ನಾನು ನೋವು ಮರೆಯೋಕೆ, ನಾನು ಖುಷಿಗೋಸ್ಕರ ನಾನು ವೀಡಿಯೋಗಳು ಮಾಡ್ತಾಯಿರೋದು. ನಾನು ನೋವು ಮರೆಯೋಕೆ, ನಾನು ಖುಷಿಗೋಸ್ಕರ ನಾನು ವೀಡಿಯೋಗಳು ಮಾಡ್ತಾಯಿರೋದು. ನೀವು 1000 ಬ್ಯಾಡ್ ಕಮೆಂಟ್ಗಳು ಹಾಕ್ಕೊಂಡ್ರು ನಾನು ವೀಡಿಯೋ ಮಾಡೋದು ಬಿಡ್ತೀನಿ ಅಂತ ತಿಳ್ಕೊಬೇಡ್ರಿ. ಬಿಡಲ್ಲ, ಇನ್ನೂ ಜಾಸ್ತಿ ಮಾಡ್ತೀನಿ. ಯಾಕೆ ಹೇಳು? ನಾನು ನೋವು ಮರಿತಾ ಇದ್ದೀನಿ, ನಾನು ಖುಷಿ ಪಡ್ತಾ ಇದ್ದೀನಿ. ಅದರಲ್ಲಿ ನಾನು ಖುಷಿ ನೋಡ್ತಾ ಇದ್ದೀನಿ. ನಾನು ಜೀವ ಇರೋ ಗಂಟು ನಾನು ವೀಡಿಯೋ ಮಾಡೋದು ಬಿಡಲ್ಲ. ನೀವು ಬ್ಯಾಡ್ ಕಮೆಂಟ್ ಹಾಕ್ತೀರಾ? ಹಾಕ್ರಿ. ಇನ್ನೊಂದು ತಿಂಗಳಷ್ಟೊತ್ಕ, ಇವತ್ತಿನಿಂದ ಇನ್ನೊಂದು ತಿಂಗಳಷ್ಟೊತ್ಕ ನಂಗೆ ಯಾರ್ಯಾರು ಬ್ಯಾಡ್ ಕಮೆಂಟ್ಗಳು ಹಾಕಿದ್ದೀರೋ ಅವ್ರಿಗೆ ಆ ಅಮ್ಮನ ಶಿಕ್ಷೆ ಕೊಟ್ಟಿಲ್ಲ ಅಂದರೆ ಆವಾಗ ನನಗೆ ಹೇಳ್ರಿ. ಆವಾಗ ನೆನಪು ಮಾಡ್ಕೋಬೇಕು, ನೀವು ಲೈಫ್ ಲಾಂಗು ನೆನಪು ಮಾಡ್ಕೋಬೇಕು. ಈ ಅಮ್ಮನಿಗೆ ಏನು ನಾನು ಹಾಕಿದ್ವಪ್ಪ ನಾವು ಬ್ಯಾಡ್ ಕಮೆಂಟ್ಗಳು ಅಂತೇಳಿ. ಅದಕ್ಕೆ ಶುಕ್ರವಾರನೇ ವೀಡಿಯೋ ಮಾಡಬೇಕು ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಹೇಳ್ತಾಯಿದ್ದೀನಿ ನೋಡಿ. ಎಲ್ಲ ಹೆಂಗಸರು ಎಲ್ಲ ಗಂಡಸರು ಒಂದೇ ಥರ ಇರಲ್ಲ. ಸತ್ವಾಗಿರೋರು ಇರ್ತಾರೆ, ಬೇರೆ ಬೇರೆ ಥರ ಇರ್ತಾರೆ. ಅದು ನನಗೆ ಬೇಕಾಗಿಲ್ಲ. ನಾನು ಯಾರನ್ನೂ ಕೆಟ್ಟದಾಗಿ ಬಯಸಿಲ್ಲ, ಕೆಟ್ಟದ್ದು ಮಾಡಿಲ್ಲ. ನನಗೆ ನೀವು ಕೆಟ್ಟದ್ದು ಬಯಸ್ತಾ ಇದ್ದೀರಲ್ಲ, ನಿಮಗೆ ನಾನು ಶಿಕ್ಷೆ ಕೊಡಲ್ಲ. ನನ್ನ ಪಾಲರ್ಸ್ ಕೊಡ್ತಾರೆ, ನನ್ನ ಕರ್ನಾಟಕ ಜನ ಕೊಡ್ತಾರೆ, ಆ ಓಂ ಶಕ್ತಿ ಅಮ್ಮನ ಕೊಡ್ತಾಳೆ. ನಿಮ್ಮ ಮನೆಗೆ ಇವತ್ತಿಗೆ 1 ತಿಂಗಳ ಒಳಗಡೆ ಏನಾನ ಪ್ರಾಬ್ಲಮ್ ಆಗಿಲ್ಲ ಅಂದರೆ ನನ್ನ ಹೆಸ್ರು ಬದಲಿಟ್ಕೊತೀನಿ. ನಾನು ಹೇಳ್ತಾಯಿದ್ದೀನಿ ನೋಡು, ನೀವು ಲೈಫ್ ಲಾಂಗು ನೆನೆಸ್ಕೊಬೇಕು ನನ್ನ. ಏನಕ್ಕಪ್ಪ ನಮಗೆ ಬುದ್ಧಿ ಇಲ್ದಿರ ಅಮ್ಮನ ಬ್ಯಾಡ್ ಕಮೆಂಟ್ಗಳು ಹಾಕ್ಬಿಟ್ರೆ ಅಂದ್ಬಿಟ್ಟು ಲೈಫ್ ಲಾಂಗು ನೆನೆಸ್ಕೊತೀರಾ. ಆ ಥರ ಶಿಕ್ಷೆ ಅಮ್ಮನ ಕೊಡ್ತಾಳೆ. ಆ ನಂಬಿಕೆ ನನಗಿದೆ. ನಾನು ಇವತ್ತಿನಿಂದ ಅಮ್ಮನ ನಂಬಿಲ್ಲ. ಇವತ್ತು ಒಬ್ಬರನ್ನೊಂದು ಮಾತನ್ನಲ್ಲ, ಒಂದು ಮೊಟ್ಟೆ ಸಹ ನಾನು ತಿನ್ನಲ್ಲ. ನಮ್ಮ ಮನೆ ಒಳಗೂ ನಾವು ತರಿಸಲ್ಲ. ಆ ಥರ ನಂಬಿರೋದು ನಾನು. ನನ್ನ ಮೇಲೆ ನೀವು ಬ್ಯಾಡ್ ಕಮೆಂಟ್ಗಳು ಹಾಕ್ತಾಯಿದ್ದೀರಂದರೆ ನಾನು ನಿಮ್ಮನ್ನು ಬೈಯಲ್ಲ. ನಾನು ಬೈತೀನಂತ ನೀವು ತಿಳ್ಕೊಳಕ್ಕೆ ಹೋಗಬೇಡ್ರಿ. ನಿಮ್ಮನ್ನು ಬೈದು ನಿಮ್ಮ ಕರ್ಮ ನಾನು ಯಾಕೆ ಕಟ್ಕೊಳ್ಲಿ?